ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳು ನಾವು ದೇವರ ಕೋಪದ ಕುರಿತಾಗಿ ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ರಿಂದ 15 ವಚನಗಳು. 1 ಕೊರಿಂಥ 3:13ರಿಂದ 15. ಅವನವನ ಕೆಲಸವು ವ್ಯಕ್ತವಾಗುವುದು. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಒಬ್ಬನು ಆ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳವು ನಷ್ಟವಾಗುವುದು. ತಾನಾದರೂ ರಕ್ಷಣೆ ಹೊಂದುವನು, ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ಈ ವಾಕ್ಯಗಳನ್ನ ಗ್ರಹಿಸುವುದಕ್ಕೆ ದೇವರಾತ್ಮನು ತಾನೇ ನಮ್ಮನ್ನು ಬಲಪಡಿಸಿ ನಮಗೆ ಬೋಧಿಸಿ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ತಂದೆಯಾದ ದೇವರು ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಿ ನಮ್ಮ ಮನೋನೇತ್ರಗಳನ್ನ ಬೆಳಗಿಸಲಿ. ಈ ದಿನ ನಾವು ಓದಿದಂಥ ದೇವರ ವಾಕ್ಯದ ಭಾಗ ಇದು ಸೇವೆಗೆ ಸಂಬಂಧಪಟ್ಟ ವಿಷಯವಾಗ್ತದೆ. ನಮ್ಮೆಲ್ಲರಿಗೂ ದೇವರು ಸೇವೆಯನ್ನು ಕೊಟ್ಟಿದ್ದಾನೆ. 2 ಕೊರಿಂಥ 5ನೇ ಅಧ್ಯಾಯದ ಆ ಕೊನೆಯ ಭಾಗಗಳಲ್ಲಿ ಬರುವಾಗ ದೇವರು ಕ್ರಿಸ್ತನಲ್ಲಿ ದೇವರೊಂದಿಗೆ ಸಮಾಧಾನವಾದ ಪ್ರತಿಯೊಬ್ಬರಿಗೂ ಸಮಾಧಾನ ಪಡಿಸುವ ಸೇವೆಯನ್ನು ಆತನು ಕೊಟ್ಟಿದ್ದಾನೆ. ಹಾಗಾಗಿ ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರಿಗೂ ಸೇವೆ ಜವಾಬ್ದಾರಿ ಇದೆ. ಹಾಗಾದರೆ ಸೇವೆ ಮಾಡುವುದರ ಕುರಿತಾಗಿ ಇಲ್ಲಿ ಬರ್ತದೆ. ಇಲ್ಲಿ ವಿಚಾರ ಬರುವಾಗ ಕೊರಿಂಥ ಸಭೆಯೊಳಗೆ ಈ 3ನೇ ಅಧ್ಯಾಯದಲ್ಲಿ ವಿಶೇಷವಾಗಿ ಸಭಿಕರೊಳಗೆ ಒಂದು ರೀತಿ ಗುಂಪುಗಾರಿಕೆ. ಆ ಗುಂಪುಗಾರಿಕೆ ಏನೆಂಬುದಾಗಿ ಪೌಲನು ಆರಂಭದಲ್ಲಿ ವಿವರಿಸ್ತಾನೆ. ಅಂದರೆ ಒಬ್ಬರು ಅವರಲ್ಲೇ ಯಾರಿಗೆ ನಾವು ಸೇರಿದವರು. ಕೆಲವರ ಪ್ರಕಾರ ಅವರು ಅಪೊಲೋಸನಿಗೆ ಸೇರಿದವರು, ಕೆಲವರ ಪ್ರಕಾರ ಕೆಲವರು ಪೌಲನಿಗೆ ಸೇರಿಕೊಂಡವರು, ಕೆಲವರ ಪ್ರಕಾರ ಅವರು ಪೇತ್ರನಿಗೆ ಕೇಫನಿಗೆ ಸೇರಿಕೊಂಡವರು. ಹೀಗೆ ಅವರೊಳಗೆ ಏನೋ ಒಂದು ರೀತಿಯ ಹೋರಾಟಗಳು. ಅದನ್ನು ಸರಿಪಡಿಸುವಂತೆ ಪೌಲನು ಮಾತನಾಡ್ತಾನೆ. ಅದನ್ನು ಹೇಳುವಾಗ ಆತನು ಹೇಳ್ತಾನೆ, ಯಾವ ರೀತಿ ಹೇಳ್ತಾನೆ? 3ನೇ ಅಧ್ಯಾಯದ 5ನೇ ವಚನದಲ್ಲಿ, ಹಾಗಾದರೆ ಅಪೊಲೋಸನೇನು ಪೌಲನೇನು? ಅವರ ಸೇವಕರು, ಅವರ ಮುಖಾಂತರ ನೀವು ಕ್ರಿಸ್ತನನ್ನು ನಂಬುವವರಾದರೆ. ಸೇವಕರ ಮುಖಾಂತರ ವಿಶ್ವಾಸಿಗಳು ಕ್ರಿಸ್ತನನ್ನು ನಂಬುವಂಥವರಾದರು. ಆಮೇಲೆ ಕರ್ತನೊಬ್ಬೊಬ್ಬನಿಗೆ ದಯಪಾಲಿಸಿದ ಪ್ರಕಾರ ಅವರು ಸೇವೆ ಮಾಡುವವರಾಗಿದ್ದಾರೆ. ಅದು ಮುಂದೆ ಆತನು ಹೇಳ್ತಾನೆ, ನಾನು ಸಸಿ ನೆಟ್ಟೆನು ಪೌಲನು, ಅಪೊಲೋಸನು ನೀರು ಹೊಯ್ದನು, ಆದರೆ ಬೆಳೆಸುತ್ತಾ ಬಂದವನು ದೇವರು. ಈಗ ಪೌಲ ತಗ್ಗಿಸಿಕೊಂಡು ಹೇಳ್ತಾನೆ, ಹೀಗಿರಲಾಗಿ ನೆಡುವನಾಗಲಿ ನೀರು ಹೊಯ್ಯುವನಾಗಲಿ ವಿಶೇಷವಾದವನಲ್ಲ, ಬೆಳೆಸುವ ದೇವರೇ ವಿಶೇಷವಾದವನು. ಹೀಗೆ ಅವರ ಗ್ರಹಿಕೆಯನ್ನು ಆತನು ಸರಿಪಡಿಸ್ತಾನೆ. ಪೌಲ ಈಗ ತಾನು ಮಾಡಿದ ಸೇವೆ ಹೇಗಿತ್ತು ಎಂಬುದನ್ನು ಅವರ ಮುಂದೆ ಹೇಳ್ತಾನೆ. ಅದನ್ನ 10ನೇ ವಚನದಲ್ಲಿ ಓದ್ತೇವೆ. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು. ದೇವರು ನನಗೆ ಕೃಪೆಯಿಂದ ಒಪ್ಪಿಸಿದ ಕೆಲಸವನ್ನು ನಡೆಸಿ ನಾನು ಪ್ರವೀಣ ಶಿಲ್ಪಿಯಂತೆ ಅಸ್ತಿವಾರ ಹಾಕಿದೆನು. ದೇವರು ಸಭೆ ಅಸ್ತಿವಾರವನ್ನು ಅಪೊಸ್ತಲರು ಪ್ರವಾದಿಗಳೆಂಬ ಅಸ್ತಿವಾರದ ಮೇಲೆ ಹಾಕಿದ್ದಾರೆ. ಪೌಲನು ಒಬ್ಬ ಅಪೊಸ್ತಲನಾಗಿದ್ದು ಪ್ರವಾದಿಯಾಗಿದ್ದು ಆತನು ಈ ಅಸ್ತಿವಾರದ ಕೆಲಸವನ್ನು ಆತನು ಮಾಡಿದ್ದಾನೆ. ಅಲ್ಲಿ ಆತನು ಹೇಳ್ತಾನೆ, ನಾನೊಬ್ಬ ಪ್ರವೀಣ ಶಿಲ್ಪಿಯಂತೆ ಆತನ ಕೆಲಸವನ್ನು ಪೂರೈಸಿದ್ದಾನೆ. ಅದನ್ನು ಬಹಳ ಸಂತೃಪ್ತಿಯಿಂದಲ್ಲಿ ಆತನು ಹೇಳಿಕೊಂಡದ್ದಕ್ಕೆ ನಮಗೂ ಎಷ್ಟು ಹೆಮ್ಮೆ ಆಗ್ತದೆ. ಅದನ್ನು ಹಾಗಾದರೆ ಮುಂದೆ ಏನು? ಆತನು ಹೀಗೆ ಹೇಳ್ತಾನೆ, ಮತ್ತೊಬ್ಬನು ಅದರ ಮೇಲೆ ಕಟ್ಟುತ್ತಾನೆ. ಅಪೊಸ್ತಲರು ಹಾಕಿದ ಅಸ್ತಿವಾರದ ಮೇಲೆ ನಂತರದ ಸೇವೆಗಳು ಕಟ್ಟುತ್ತಾ ಹೋಗ್ತವೆ. ಅದನ್ನು ಹೇಳಿ ಒಂದು ಎಚ್ಚರಿಕೆ ಮಾತನ್ನು ಹೇಳ್ತಾನೆ. ಪ್ರತಿಯೊಬ್ಬನು ತಾನು ಅದರ ಮೇಲೆ ಎಂಥದನ್ನು ಕಟ್ಟುತ್ತಾನೋ ಎಚ್ಚರಿಕೆ ಆಗಿರಬೇಕು. ಈಗ ಅಸ್ತಿವಾರದ ಮೇಲೆ ಕಟ್ಟುವಂಥವರು ಎಂಥದನ್ನು ಕಟ್ಟಿದ್ದಾರೆ, ಅವುಗಳ ಬೇರೆ ಬೇರೆ ಸ್ಟ್ಯಾಂಡರ್ಡನ್ನು ಮತ್ತೆ ವಿವರಿಸ್ತಾನೆ. ಇಲ್ಲಿ ಆ ಅಸ್ತಿವಾರ ಏನೆಂಬುದನ್ನು ಮೊದಲಾತನು ದೃಢಪಡಿಸ್ತಾನೆ. ಏನದು ಅಸ್ತಿವಾರ? 11ನೇ ವಚನಕ್ಕೆ ಬರುವಾಗ, ಹಾಕಿರುವ ಅಸ್ತಿವಾರವು ಯೇಸು ಕ್ರಿಸ್ತನೇ. ಆ ಅಸ್ತಿವಾರವನ್ನಲ್ಲದೆ ಮತ್ತೊಂದು ಅಸ್ತಿವಾರವನ್ನು ಯಾರೂ ಹಾಕಲಾರರಷ್ಟೇ. ಹಾಗಾದರೆ ಅಪೊಸ್ತಲ ಪ್ರವಾದಿಗಳು ಹಾಕಿರುವ ಅಸ್ತಿವಾರವು ಅದು ಯೇಸು ಕ್ರಿಸ್ತನೇ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಮುಂದೆ ಆಗ್ಬೇಕಾದದ್ದು ಏನೆಂಬುದಾಗಿ ಹೇಳಿದ್ರೆ, ಅಸ್ತಿವಾರದ ಮೇಲೆ ಕಟ್ಟುವವರ ಆ ಕೆಲಸವು ಯಾವ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟದ್ದು? ಅಲ್ಲಿ ಅನೇಕ ವಿಚಾರಗಳನ್ನ ಹೇಳ್ತಾನೆ. 6 ವಿಷಯಗಳಲ್ಲಿ ಬರ್ತದೆ. ಆ ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು,
ಇವೆಲ್ಲವುಗಳಿಂದ ಕಟ್ಟಲಿಕ್ಕೆ ಆಗ್ತದೆ. ಹಾಗಾಗಿ ಆತನು ಹೇಳ್ತಾನೆ, ಅಸ್ತಿವಾರದ ಮೇಲೆ ಚಿನ್ನ, ಬೆಳ್ಳಿ, ರತ್ನ, ಕಟ್ಟಿಗೆ, ಹುಲ್ಲು, ಆಪು ಮುಂತಾದವುಗಳಲ್ಲಿ ಯಾವುದರಿಂದ ಕಟ್ಟಿದರೂ ಅವನವನ ಕೆಲಸವು ವ್ಯಕ್ತವಾಗುವುದು. ಹಾಗಾದರೆ ಮಾಡುವಂಥ ಸೇವೆಯ ಕ್ವಾಲಿಟಿ ಎಂಥದ್ದು? ಒಬ್ಬನು ಸೇವೆಯಲ್ಲಿ ಪಟ್ಟ ಪ್ರಯಾಸ, ಆ ಅಸ್ತಿವಾರದ ಮೇಲೆ ಅವನು ಕಟ್ಟಿದ್ದು. ಕೆಲವರ ಸೇವೆ ಅದು ಚಿನ್ನದಂತಿದೆ, ಇನ್ನು ಕೆಲವರ ಸೇವೆ ಬೆಳ್ಳಿಯಂತಿದೆ, ಇನ್ನು ಕೆಲವರ ಸೇವೆ ರತ್ನದಂತಿದೆ, ಇನ್ನು ಕೆಲವರ ಸೇವೆ ಕಟ್ಟಿಗೆ ಅಂತಿದೆ, ಇನ್ನು ಕೆಲವರ ಸೇವೆ ಹುಲ್ಲಿನಂತಿದೆ, ಇನ್ನು ಕೆಲವರ ಸೇವೆ ಆಪಿನಂತಿದೆ. ಹಾಗಾದ್ರೆ ಮುಂದೆ ಏನೆಂಬುದನ್ನು ಹೇಳ್ತಾನೆ. 13ನೇ ವಚನದಲ್ಲಿ ಅದನ್ನು ಸ್ಪಷ್ಟೀಕರಿಸ್ತಾನೆ. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದು ಆ ಬೆಂಕಿ ಶೋಧಿಸುವುದು. ಒಂದು ಮಾತಿನಲ್ಲಿ ಹೇಳಿದಾದ್ರೆ ಇದು ಅಗ್ನಿ ಪರೀಕ್ಷೆ. ಯೇಸು ಕ್ರಿಸ್ತನ ಬರೋಣ ಅದು ಬೆಂಕಿಯೊಡನೆ ಉದಯವಾಗ್ತದಂತೆ. ಆಗ ನಾವು ಕಟ್ಟಿದ ಕೆಲಸದ ಮೇಲೆ ಆ ಬೆಂಕಿ ಬರ್ತದೆ. ಕಾರಣ ಬೆಂಕಿ ಆ ಕೆಲಸಗಳನ್ನ ಶೋಧಿಸ್ತದೆ ಎಂಬುದಾಗಿ ಬರ್ತದೆ. ಈಗ 14ನೇ ವಚನದಲ್ಲಿ ಹೇಳ್ತಾನೆ, ಒಬ್ಬನ ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ. ಹಾಗಾದ್ರೆ ಬೆಂಕಿಗೆ ಸಿಕ್ಕಿದಾಗ ಚಿನ್ನ ಉಳಿತದ, ಹಾಗಾದ್ರೆ ಅವನಿಗೆ ಸಂಬಳ. ಆ ಬೆಂಕಿಯಲ್ಲಿ ಶೋಧಿಸಲ್ಪಟ್ಟಾಗ ಬೆಳ್ಳಿ ಅಂತ ಕಟ್ಟಿದ್ದು ಉಳಿತದ, ಹಾಗಾದ್ರೆ ಅವನಿಗೆ ಸಂಬಳ. ಆ ಬೆಂಕಿಯಿಂದ ಶೋಧಿಸಲ್ಪಟ್ಟಾಗ ಅವನು ಕಟ್ಟಿದ ಕೆಲಸ ರತ್ನದಂತಿದ್ರೆ ಅವನಿಗೆ ಅದು ಸಂಬಳ. ಮೊದಲ 3 ಸಂಗತಿಗಳು ಬೆಂಕಿಯಲ್ಲಿ ಉಳಿತದೆ. ನಂತರದ 3 ಸಂಗತಿಗಳು ಬೆಂಕಿಯಲ್ಲಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಕಟ್ಟಿಗೆ, ಹುಲ್ಲು, ಆಪು ಬೆಂಕಿಯಲ್ಲಿ ಶೋಧಿಸಲ್ಪಡುವಾಗ ಅದು ಸುಟ್ಟು ಬೂದಿ ಆಗ್ತದೆ, ಇಲ್ಲವಾಗಿ ಹೋಗ್ತದೆ. ಹಾಗಾಗಿ ಅವನು ಎಚ್ಚರಿಸಿ ಹೇಳ್ತಿದ್ದಾನೆ, ಒಬ್ಬನು 14-15 ಬರೋಣ. ಒಬ್ಬನು ಅಸ್ತಿವಾರದ ಮೇಲೆ ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳ ಬರುವುದು. 15, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗುವುದು. ಹಾಗಾದರೆ ಯಾರು ಸೇವೆಯಲ್ಲಿ ಪಟ್ಟ ಪ್ರಯಾಸವು ನಿತ್ಯತ್ವಕ್ಕೆ ಉಳಿತದೋ, ಅದರಲ್ಲೂ ವಿಭಿನ್ನ ಸ್ಟ್ಯಾಂಡರ್ಡ್ಗಳಲ್ಲಿ ಗುಣಮಟ್ಟದಲ್ಲಿ ಅದು ಉಳಿತದೋ, ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಅವರವರಿಗೆ ಕೊಡಲಿಕ್ಕಿದ್ದಾನೆ. ಒಂದು ವೇಳೆ ಆ ಬೆಂಕಿಯಲ್ಲಿ ಶೋಧಿಸಲ್ಪಟ್ಟಾಗ ಅವರು ಮಾಡಿದ ಸೇವೆ ಉಳಿಯದೆ ಹೋದರೆ, ಸುಟ್ಟು ಹೋದರೆ, ಅವ್ರಿಗೆ ಯಾವ ಪ್ರತಿಫಲವೂ ಯಾವ ಸಂಬಳವೂ ಇಲ್ಲ. ಆದರೆ ಆ ರೀತಿ ಸೇವೆ ಮಾಡಿ ಶೋಧಿಸಲ್ಪಟ್ಟಾಗ ಸುಟ್ಟು ಹೋದ್ಮೇಲೆ ಸೇವೆ ಮಾಡಿದ್ದವರಿದ್ದಾರಲ್ಲ, ಅವರ ಕುರಿತಾಗಿ ಕೆಲವು ಸಮಾಧಾನದ ಮಾತುಗಳಿದೆ. ಅಲ್ಲಿ ಹೀಗಿದೆ, ತಾನಾದರೂ ರಕ್ಷಣೆ ಹೊಂದುವನು, ಅವನು ಪಡೆದುಕೊಂಡ ರಕ್ಷಣೆ ಅವನಿಗಿದೆ. ಮತ್ತು ಆದರೆ ಬೆಂಕಿಯೊಳಗಿಂದ ತಪ್ಪಿಸಿಕೊಂಡವನ ಹಾಗಿರುವನು. ದೇವರ ಕೋಪದಿಂದ, ನರಕದಿಂದ ತಪ್ಪಿಸಿಕೊಂಡ ಸ್ಥಿತಿಯಲ್ಲಿ ಆತನು ಇರ್ತಾನೆ, ತಪ್ಪಿಸಿಕೊಂಡವನು. ಆದರೆ ಅವನು ಮಾಡಿದ ಪ್ರಯಾಸಕ್ಕೆ ಯಾವ ಲಾಭವಿಲ್ಲ. ಪ್ರಿಯರೇ, ದೇವರ ಸ್ಥಾನದಲ್ಲಿ ಕುಳಿತು ಯೇಸು ಕ್ರಿಸ್ತನಲ್ಲಿ ದೇವರಾತ್ಮನ ಸಹಾಯದಿಂದ ನಮಗೆ ಕೊಡಲ್ಪಟ್ಟ ಜವಾಬ್ದಾರಿಗಳು ಏನೆಂಬುದನ್ನು ತಿಳ್ಕೊಂಡು ಅದಕ್ಕಾಗಿ ಸರಿಯಾದ ಪ್ರಯಾಸ ಪಡುವುದಕ್ಕೆ ದೇವರಾತ್ಮನ ಸಹಾಯವನ್ನೇ ಪಡ್ಕೊಂಡು ನಾವು ಇದನ್ನು ಮಾಡಬೇಕಾಗ್ತದೆ. ಕಾರಣ ಆತನೇ ತಂದೆ ಹೃದಯವನ್ನು ಪರಿಶೋಧಿಸಿ ತಿಳ್ಕೊಂಡು ನಮ್ಮ ವಿಷಯದಲ್ಲಿ ತಂದೆ ಚಿತ್ತ ಏನೆಂಬುದನ್ನು ತಿಳ್ಕೊಳ್ಳುವವನು ದೇವರಾತ್ಮನು ಮಾತ್ರವೇ. ಆತನನ್ನು ಆತುಕೊಂಡ್ರೆ ಆತನು ನಮಗಾಗಿ ತಕ್ಕ ವಿಧದಲ್ಲಿ ತಂದೆ ಹೃದಯದಲ್ಲಿ ನಮ್ಮ ವಿಷಯದಲ್ಲಿ ಏನಿದೆ ಅದಕ್ಕೆ ತಕ್ಕ ಹಾಗೆ ಆತನು ಬೇಡುವವನು, ನಮ್ಮನ್ನು ಸರಿದಿಶೆಯಲ್ಲಿ ನಡೆಸುವವನು. ಒಂದು ವೇಳೆ ನಮಗೆ ಇನ್ನೂ ಕೆಲವು ಕಾಲಾವಕಾಶ ಇರುವುದಾದರೆ, ಇಲ್ಲಿವರೆಗೂ ನಾವು ಕಟ್ಟಿದ್ದು ಒಂದು ಅಪ್ರಯೋಜಕವಾದ ಸಂಗತಿಯೋ, ಅದು ಕಟ್ಟಿಗೆ, ಹುಲ್ಲು, ಆಪಿಗೆ ಸಂಬಂಧಪಟ್ಟ ವಿಷಯವಾಗಿದ್ದರೆ ದೇವರ ಮುಂದೆ ಪಶ್ಚಾತ್ತಾಪ ಪಟ್ಟು, ದೇವರೇ, ನಾನು ನಿನ್ನ ರಾಜ್ಯಕ್ಕಾಗಿ ಕಟ್ಟುವಂಥದ್ದು ಅದು ಚಿನ್ನದಂತಿರಲಿ ಅಥವಾ ಬೆಳ್ಳಿಯಂತಿರಲಿ ಅಥವಾ ರತ್ನದಂತಿರಲಿ ಎಂಬುದಾಗಿ ಒಂದು ದೇವರ ಮುಂದೆ ಅತೀವವಾಗಿ ಪ್ರಾರ್ಥಿಸುವವರಾಗಲಿ. ಮುಂದೆ ಆತನು ತನ್ನ ಬರೋಣದಲ್ಲಿ ತನ್ನ ಬೆಂಕಿಯಿಂದ ಶೋಧಿಸುವಾಗ ಅದು ಕರ್ತನ ಮಹಿಮೆಗಾಗಿ ಉಳಿಯುವಂಥದ್ದಾಗಿರಬೇಕು. ಅದಕ್ಕಾಗಿ ದೇವರ ಬಳಿ ಕೇಳೋಣ, ದೇವರೇ, ಅಂಥ ಉಳಿಯುವಂಥ ಅಥವಾ ನನಗೆ ಸಂಬಳ ದೊರಕುವಂಥ ಸೇವೆಯನ್ನು ನೀನು ನಿನ್ನ ಬರೋಣದಲ್ಲಿ ಬೆಂಕಿಯಿಂದ ಶೋಧಿಸುವಾಗ ನಾನು ಮಾಡಿದ ಸೇವೆಗೆ ನನಗೆ ಸಂಬಳ ಪ್ರತಿಫಲ ಬೇಕು. ಹಾಗಾಗಿ ಅಂಥ ಸೇವೆ ಮಾಡುವುದಕ್ಕೆ ಈಗ ನನ್ನನ್ನು ಬಲಪಡಿಸಿ ಎಂಬುದಾಗಿ ನಾವು ಆತನನ್ನು ಕೇಳಿಕೊಳ್ಳೋಣ. ನಾವು ಮಾಡಿದ ಪ್ರಾರ್ಥನೆ ಫಲ ಕೊಡಬೇಕು, ನಾವು ಸಾರಿದ ವಾಕ್ಯಪ್ರದ ಫಲ ಕೊಡಬೇಕು, ಅಥವಾ ಸೇವೆಯಲ್ಲಿ ವಿವಿಧ ಆಯಾಮಗಳಿವೆ, ಅದರಲ್ಲಿ ದೇವರು ನಮ್ಮನ್ನು ಯಾವುದರಲ್ಲಿ ನಡೆಸಿದ್ದಾನೋ ಅದು ಫಲ ಕೊಡಬೇಕು. ಅದಕ್ಕಾಗಿ ದೇವರೇ, ಈ ಒಂದು ದಿಶೆಯಲ್ಲಿ ನನ್ನನ್ನು ನಡೆಸೆಂಬುದಾಗಿ ದೊಡ್ಡ ಸಮರ್ಪಣೆಯೊಂದಿಗೆ ಕರ್ತನಿಂದ ನಿಜವಾಗಲೂ ಉಪಯೋಗಿಸಲ್ಪಡುವ ಅಳತೆಯಲ್ಲಿ ಹೋಗುವುದಕ್ಕೆ ದೇವರಾತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಕೃಪೆಯ ತಂದೆಯೇ, ಸೇವೆ ಮಾಡುವವರು ನಿನ್ನ ಬರೋಣದಲ್ಲಿ ಅಥವಾ ದೇವರೇ ನಿನ್ನ ಬರೋಣದಲ್ಲಿ ಬೆಂಕಿಯಿಂದ ಶೋಧಿಸಲ್ಪಡುವ ಆ ಸ್ಥಿತಿಯಲ್ಲಿ
ಅವರ ಕಟ್ಟಿದ್ದು ಅದು ನಿನ್ನ ಬೆಂಕಿಯಿಂದ ಶೋಧಿಸಲ್ಪಡುವಾಗ ಅದು ಉಳಿಯುವುದಾದರೆ, ಸಂಬಳ ಒಂದು ವೇಳೆ ಅದು ನಷ್ಟವಾಗುವುದಾದರೆ, ನಮ್ಮ ಸಂಬಳವೂ ನಷ್ಟ ಎಂಬುದಾಗಿ ವಾಕ್ಯದಲ್ಲಿ ತೋರಿಸಿಕೊಡ್ತೀಯಲ್ಲ ದೇವರೇ. ಇಲ್ಲಿವರೆಗೂ ನಾವು ಸೇವೆಯಲ್ಲಿ ಪಟ್ಟ ಪ್ರಯಾಸವು ಎಂಥದ್ದು ನಮಗೆ ಗೊತ್ತಿಲ್ಲಪ್ಪ. ಒಂದು ವೇಳೆ ನಮ್ಮ ಪ್ರಯಾಸವು ಜನರ ಎಣಿಕೆಯಲ್ಲಿ ಚೆನ್ನಾಗಿದ್ದು, ನಿನ್ನ ಎಣಿಕೆಯಲ್ಲಿ ಅದು ಅಪ್ರಯೋಜಕವಾಗಿದ್ದರೆ ಅಪ್ಪ, ನಿನ್ನ ಮುಂದೆ ನಾವು ಮಾನಸಾಂತರ ಪಡ್ತೇವೆ. ಒಂದು ವೇಳೆ ನಾವು ಇಲ್ಲಿವರೆಗೂ ಕಟ್ಟಿದ್ದು ಅದು ಕಟ್ಟಿಗೆ ಹುಲ್ಲು ಆಪಿನಂತೆ ಇದ್ದು ನಿನ್ನ ಬೆಂಕಿಯಲ್ಲಿ ಅದು ಸುಟ್ಟು ಹೋಗುವಂಥದ್ದಾಗಿದ್ದು, ನನಗೆ ಸಂಬಳ ನಷ್ಟವಾಗುವಂಥ ಸ್ಥಿತಿಯಲ್ಲಿದ್ದರೆ ದೇವರೇ ಪಶ್ಚಾತ್ತಾಪ ಪಡ್ತೇವೆ ಅಪ್ಪ. ನಿನ್ನಿಂದ ಶೋಧಿಸಲ್ಪಟ್ಟಾಗ ಉಳಿಯುವಂಥ ಸೇವೆ ಅದು ಚಿನ್ನದಂತೆಯೂ ಬೆಳ್ಳಿಯಂತೆಯೂ ರತ್ನದಂತೆಯೂ ಉಳಿದು ನಮಗೆ ಲಾಭ ತರುವಂಥ, ನಮಗೆ ಆಶೀರ್ವಾದ ತರುವಂಥ, ನಿನ್ನಿಂದ ಮೆಚ್ಚುಗೆಯನ್ನು ಗಳಿಸುವಂಥ ಒಂದು ಸೇವೆಯನ್ನು ನಮಗೆ ದಯಮಾಡಿ ಅನುಗ್ರಹಿಸು. ನಮ್ಮ ಜೀವಮಾನದಲ್ಲಿ ಉಳಿದ ದಿನಗಳಲ್ಲಿ ಇಂಥ ಸೇವೆ ಮಾಡುವುದಕ್ಕಿಂತ ಓಟ ಓಡುವುದಕ್ಕೆ ನಮಗೆ ದಯಮಾಡಿ ಸಹಾಯ ಮಾಡಿ ಎಂದು ಬೇಡಿಕೊಳ್ತೇವೆ. ನಿನಗೆ ಮಹಿಮೆ ಆಗಲಿ. ನಮ್ಮ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಿನಗೇ ಸ್ತೋತ್ರ ದೇವರೇ. ಈ ವಾಕ್ಯದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳುವ ಎಲ್ಲರನ್ನೂ ಸಹ ನಮ್ಮನ್ನು ಹೀಗೆ ನಡೆಸೆಂದು ನಾವು ಕೇಳಿಕೊಳ್ತಾ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ. ನಿನಗೇ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇವೆ ನಮ್ಮ ತಂದೆಗೆ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.